ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಸಾಯಿರಾಮ್ ಅಂತ ಹೇಳ್ತಾ, ಯಾಕಂದರೆ ಸಾಯಿಬಾಬಾ ಭಕ್ತಾದಿಗಳು ಎಷ್ಟೋ ವಿಶಾಲವಾಗಿ ಈ ದೇಶದಲ್ಲಿ ತುಂಬ ಜನ ನಂಬಿಕೆಯಿಂದ ಇದ್ದಾರೆ. ಅಷ್ಟೇ ಆ ತಂದೆ ನೆರಳಾಗಿ ನಿಂತ್ಕೊಂಡು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾರೆ. ತಂದೆಯ ಮಾತುಗಳಲ್ಲೇ ತಂದೆಯ ಸಂದೇಶಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಒಂದೊಂದು ಪರಿಹಾರ ಅನ್ನೋದು ಇರುತ್ತೆ. ಪೂರ್ತಿಯಾಗಿ ವಿಡಿಯೋನ ವೀಕ್ಷಿಸಿ. ಆ ಪರಿಹಾರ ನಿಮಗೆ ತಪ್ಪದೆ ಒಳ್ಳೆಯದನ್ನು ಬಯಸುತ್ತೆ, ಒಳ್ಳೆಯದು ಮಾಡುತ್ತೆ. ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಬಾಬಾರವರ ಮಾತುಗಳಿಂದನೇ ನಾವು ಕೇಳೋಣ. ಏಕೆಂದರೆ ಬಾಬಾ ಬಂದು ಯಾವಾಗಲೂ ಸ್ನೇಹಿತರೆ ಆಡಂಬರದಿಂದ ಇರ್ತಾ ಇರಲಿಲ್ಲ. 5 ಮನೆಯಲ್ಲಿ ಭಿಕ್ಷೆ ಬೇಡಿ ಆ ಬೇಡಿದಂಥ ಆಹಾರವನ್ನು ತಗೊಂಡು ಬಂದು ಪಕ್ಷಿ ಪ್ರಾಣಿಗಳಿಗೆ ಕೊಡ್ತಾಯಿದ್ರು. ಅದು ಮಿಕ್ಕಿದ್ರೆ ಮಾತ್ರ ಅವ್ರು ತಿಂತಾಯಿದ್ರು. ಏನು ಭಿಕ್ಷೆ ಬಿಡ್ತಾ ಇರಲಿಲ್ಲ, ಆಹಾರ ಭಿಕ್ಷೆ ಬಿಡ್ತಾಯಿದ್ರು. ಅಂಗಡಿಗಳಲ್ಲಿ ಎಣ್ಣೆ ಭಿಕ್ಷೆ ಬಿಡ್ತಾಯಿದ್ರು. ಎಣ್ಣೆ ಏನಕ್ಕೆ ಅಂದರೆ ದೀಪ ಹಚ್ಚೋದಕ್ಕೆ. ದೀಪ ಅನ್ನೋದು ನಮ್ಮ ಜೀವನದಲ್ಲಿ ಇರುವ ಅಂಧಕಾರವನ್ನು ತೊಲಗಿಸುವ ಶಕ್ತಿ ದೀಪಕ್ಕಿದೆ. ಯಾವಾಗಲೂ ಅಷ್ಟೇ, ನಾವು ಮನೆಯಲ್ಲಿ ದೀಪಾರಾಧನೆ ಮಾಡಿದಾಗ ನೀವು ತುಪ್ಪದ ದೀಪಾರಾಧನೆ ಮಾಡಿ, ಇನ್ನೂ ಬಹಳ ಒಳ್ಳೆಯದು. ತುಪ್ಪ ಇಲ್ಲ ಅಂದ್ರೂ ನೀವು ಎಣ್ಣೆ ಆದರೂ ಹಾಕಿಬಿಟ್ಟು ಗುರುವಾರದ ಸಮಯದಲ್ಲಿ, ಈ ದಿನ ನಮಗೆ ಗುರುವಾರ ಆಗಿರೋದ್ರಿಂದ ಕೂಡ ಆ ತಂದೆ ತಿಳಿಸಿದ್ದಾನೆ, ಗುರುವಾರ ನನಗೆ ತುಂಬ ಇಷ್ಟವಾದ ದಿನ ಮಗು. ಆ ದಿನ ನೀನು ಒಂದು ದೀಪಾರಾಧನೆ ಮಾಡು ನನ್ನ ಹೆಸರಲ್ಲಿ. ನನ್ನ ಮಂದಿರಕ್ಕೆ ಬಂದು ನೀನು ನನ್ನನ್ನು ದರ್ಶನ ಮಾಡಿ ಹೋಗು. ನಿನಗೆ ಏನು ಕಷ್ಟ ಇದೆ ಅಂತ ನನಗೆ ಗೊತ್ತು. ನಾವು ಎಷ್ಟು ಸಾಲಗಳು ಮಾಡ್ಕೊಂಡಿರ್ತೀವಿ, ನಮ್ಮ ಫ್ರೆಂಡ್ಸ್ ಹತ್ರ ಆಗಿರಬಹುದು ಅಥವಾ ನಮ್ಮ ಸಂಬಂಧಿಕರ ಬಳಿ ಆಗಿರಬಹುದು. ಏನು ನಾವು ಮುಂದೆ ಹೋಗಿ ಈ ಕಡೆ ಪಕ್ಕಕ್ಕೆ ಬಂದರೆ ಸಾಕು ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದು ನಮ್ಮ ಕಿವಿಗೆ ಕೇಳಿಸುತ್ತೆ. ಆಗ ನಮಗೆ ತುಂಬ ರೋಷ ಅನ್ನೋದು ಬರುತ್ತೆ. ಇವರು ಸಾಲ ತೀರಿಸ್ಬಿಡಬೇಕು ಯಾವುದೋ ಒಂದು ರೀತಿಯಲ್ಲಿ. ನನಗೆ ಈ ಮಾತುಗಳಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ತುಂಬ ಅವಮಾನ ಪಡ್ತಾ ಇದ್ದೀನಿ. ಯಾಕೆ ತಂದೆ ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದೀಯಾ, ನಾನು ಪ್ರತಿನಿತ್ಯ ಕಣ್ಣೀರಾಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಒಂದು ಮಕ್ಕಳು ತಂದೆ ಹತ್ರ ಕೇಳಿಕೊಳ್ಳುವಾಗ ತಂದೆ ಹೇಳುವ ಸಂದೇಶ ಈ ರೀತಿ ಇರುತ್ತೆ ಸ್ನೇಹಿತರೆ. ಮಗು, ನೀನು ಏನೇ ಒಂದು ಕಷ್ಟ ಬಂದ್ರೂ ಧೃತಿಗೆಡದೆ ನಾನು ಇದ್ದೀನಿ ನಿನ್ನ ಜೊತೆ, ಪ್ರತಿನಿತ್ಯ ನಿನ್ನ ಜೊತೆ ಇದ್ದೀನಿ. ಆದರೆ ಯಾಕೆ ನಿನಗೆ ತಡವಾಗುತ್ತಿದೆ ಅಂತ ನೀನು ಅರ್ಥ ಮಾಡ್ಕೊಳ್ಬೇಕು. ನಿನಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಒಂದು ಹುಡುಕಿಕೊಂಡು ಆಪರ್ಚುನಿಟಿ ಅಂತ ಏನು ಹೇಳ್ತೀವಿ ಸ್ನೇಹಿತರೆ, ಅದೆಲ್ಲ ನಮಗೆ ಹುಡುಕಿಕೊಂಡು ಬರೋದಂತೂ ಸತ್ಯ. ಯಾಕಂದರೆ ತಡವಾಗುತ್ತಿದೆ ಅಂದರೆ ಇನ್ನಷ್ಟು ಒಳ್ಳೆಯ ವಿಚಾರಗಳು, ಒಳ್ಳೆಯ ಸುದ್ದಿಗಳು ನಮ್ಮ ಜೊತೆ ಬಂದು ಸೇರೋದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ದುಡ್ಡಿನ ಅವಶ್ಯಕತೆ ಇದೆ ಅಂದಾಗ ನಾವು ಈ ಒಂದು ದೀಪಾರಾಧನೆ ಮನೆಯಲ್ಲಿ ದೀಪ ಹಚ್ಚಿ, ಆ ದೀಪದ ಮುಂದೆ 2 ರೂಪಾಯಿ ಕಾಯಿನು, 2 ರೂಪಾಯಿ ಅನ್ನೋದು ಬಹಳ ವಿಶೇಷವಾಗಿರುತ್ತೆ. ಆ ಕಾಯಿನನ್ನು ನೀವು ಪಾದದ ಮುಂದೆ ಇಡಿ, ಬಾಬಾರವರ ಪಾದದ ಮುಂದೆ ಇಟ್ಟು, ನಮ್ಮ ಕಷ್ಟಗಳು ಏನು ಅನ್ನೋದು ಆ ತಂದೆಗೆ ಎಲ್ಲ ಗೊತ್ತಿದೆ. ಆದ್ರೂ ನಾವು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನು ಈ ರೀತಿ ಅವಮಾನ ಪಡ್ತಾ ಇದ್ದೀನಿ, ಈ ಕಷ್ಟದಿಂದ ನನ್ನನ್ನು ದೂರ ಮಾಡು ತಂದೆ ಅಂತ ನಾವು ಕೇಳ್ಕೊಳ್ಬೇಕಾಗುತ್ತೆ. ಎಷ್ಟು ಸಾಲ ಮಾಡ್ಕೊಂಡಿರ್ತೀವಿ ನೋಡಿ. ಹಾಗೂ ಸುಮಾರು ಜನಕ್ಕೆ ಒಂದು ಸ್ವಂತ ಮನೆ ನಾವು ಮಾಡ್ಕೊಳ್ಬೇಕು ತಂದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅದರಲ್ಲಿ ಯಾಕೆ ವಿಳಂಬ ಆಗ್ತಾಯಿದೆ ಅಂದರೆ, ನಾವು ಏನಾದರೂ ಲೋನ್ ಏನಾದರೂ ತಗೊಳ್ಳೋಕ್ಕೆ ಹೋದರೆ ಬ್ಯಾಂಕಲ್ಲಿ ನಮಗೆ ಅದನ್ನು ಕಟ್ಟುವ ಒಂದು ಸಾಮರ್ಥ್ಯ ಇರೋದಿಲ್ಲ. ಆ ಸಾಮರ್ಥ್ಯ ನಿನಗೆ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಮಗು, ನೀನು ತಾಳ್ಮೆ ಕಳೆದುಕೊಳ್ಳಬೇಡ ಅಂತ ಆ ತಂದೆ ನಮಗೆ ತಿಳಿಸ್ತಾನೆ ಸ್ನೇಹಿತರೆ. ಕ್ಷಣ ಮಾತ್ರದಲ್ಲಿ ನಮಗೆ ಏನಾದರೂ ಒಂದು ಪರಿಹಾರ ಸಿಗಲಿಲ್ಲ ಅಂದರೆ ನಮ್ಮ ಜೊತೆ ಯಾರೂ ಇಲ್ಲ, ದೇವರೂ ಇಲ್ಲ, ಯಾರೂ ಇಲ್ಲ ಅಂತ ನಾವು ಅಂದ್ಕೊಳ್ಬಿಡ್ತೀವಿ. ಆದರೆ ಆ ಸಾಮರ್ಥ್ಯ ಬರೋದಕ್ಕೆ ಯಾವುದೇ ಒಂದು ನಮ್ಮ ದುಡಿಮೆಯಲ್ಲೇ ಆಗಿರಬಹುದು
ಅಥವಾ ನಮ್ಮ ಈಗ ಸಾಲಗಳು ಮಾಡ್ಕೊಂಡಿರ್ತೀವಲ್ವ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಅದರ ಶಕ್ತಿ ಸಾಮರ್ಥ್ಯ ಎರಡೂ ನಮ್ಮ ಜೊತೆ ಬರೋದಕ್ಕೆ ಒಂದು ಸಮಯ ಅಂತ ಹಿಡಿಯುತ್ತೆ. ಆ ಒಂದು ಸಮಯನ ನಾನು ನಿನಗೆ ಕೊಡ್ತೀನಿ ಮಗು, ನೀನು ಧೃತಿಗೆಡಬೇಡ ಅಂತ ತಂದೆ ತಿಳಿಸ್ತಾ ಇರ್ತಾನೆ. ಅದರಿಂದ ಸಾಧ್ಯವಾದರೆ ಈ ದಿನ ಗುರುವಾರ ಆಗಿರೋದ್ರಿಂದ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೋಗೋಕ್ಕಾಗಲಿಲ್ಲ ಅಂದ್ರೂ ಮನೆಯಲ್ಲಿ ಫೋಟೋ ವಿಗ್ರಹ ಇದ್ದರೆ ಅಲ್ಲೊಂದು ಪುಟ್ಟ ದೀಪ ಹಚ್ಚಿ ದೀಪದ ಮುಂದೆ ಅಥವಾ ಪಾದದ ಮುಂದೆ ಬಾಬಾರವರ ಪಾದದ ಮುಂದೆ 2 ರೂಪಾಯಿ ಇಟ್ಟು ನಿಮ್ಮ ಕಷ್ಟಗಳು ನಿಮ್ಮ ಕೋರಿಕೆಗಳ ಬಗ್ಗೆ ಹೇಳ್ಕೊಳ್ಳಿ ಸ್ನೇಹಿತರೆ. ನಮಗೆ ಅದರ ಶಕ್ತಿ ಆ ತಂದೆನೇ ತುಂಬುತ್ತಾ ಬರ್ತಾನೆ. ಆ 2 ರೂಪಾಯಿಯನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಒಂದು ದೀಪಾರಾಧನೆ ಮಾಡೋದು ಪ್ರತಿನಿತ್ಯ ಆ ತಂದೆ ಎಣ್ಣೆಯನ್ನು ಭಿಕ್ಷೆ ಬೇಡಿ ಬಂದು ಅವರು ಇರುವಂಥ ಜಾಗದಲ್ಲಿ ದೀಪಗಳನ್ನು ಹಚ್ತಾಯಿದ್ರು, ದೀಪಗಳನ್ನ ಬೆಳಗಿಸ್ತಾಯಿದ್ರು, ಅಂಧಕಾರ ಓಡಿಸ್ತಾಯಿದ್ರು. ಅದರಿಂದ ಅಷ್ಟು ಶಕ್ತಿ ಇದೆ ದೀಪಾರಾಧನೆಗೆ. ಯಾವಾಗಲೂ ನಾವು ಒಂದು ಪುಟ್ಟದಾಗಿ ದೀಪ ಹಚ್ಚಿ ಆ ದೀಪದ ಮುಂದೆ ದೀಪವನ್ನು ನೋಡುತ್ತಾ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಆ ತಂದೆ ದಾರಿ ತೋರಿಸ್ತಾನೆ. ಯಾವಾಗಲೂ ಅದಕ್ಕೋಸ್ಕರನೇ ದೀಪಾರಾಧನೆ ಮಾಡಬೇಕು ಅಂತ ನಾವು ಹೇಳೋದು ಸ್ನೇಹಿತರೆ. ನೀವು ಕೂಡ ಈ ದಿನ ಏನು ಮಾಡದೇ ಇದ್ರೂ ಒಂದು ಪುಟ್ಟದಾಗಿ ದೀಪ ಹಚ್ಚಿ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ನೀವು ಉಂಡಿನಲ್ಲಾದರೂ ಆಗಲಿ ಅಥವಾ ದೇವರ ಪಾದದ ಮುಂದೆ ಆದರೂ 2 ರೂಪಾಯಿ ಕಾಯಿನ್ ಇಟ್ಟುಬಿಟ್ಟು ಕೇಳ್ಕೊಳ್ಳಿ. ಬಹಳ ಬೇಗ ನಿಮ್ಮ ಕೋರಿಕೆಗಳು ನೆರವೇರಿಸ್ತಾರೆ ಆ ತಂದೆ. ಎಲ್ಲ ಒಳ್ಳೆಯದಾಗಲಿ.